Good morning dear students, I am your physics professor Dr. Nagaraj explaining KCET-MCQ multiple choice questions Karnataka CET examinations ಗೆ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀನಿ. ಆಗಲೇ ಸಾಕಷ್ಟು ಕ್ವೆಶ್ಚನ್ಸ್ ಅನ್ನು ನಾವು ಎಲೆಕ್ಟ್ರೋಸ್ಟಾಟಿಕ್ಸ್ ಮೇಲೆ ಚರ್ಚೆ ಮಾಡಿದ್ದೀವಿ. ಬನ್ನಿ ಕ್ವೆಶ್ಚನ್ ನಂಬರ್ 20. A pendulum bob of mass 40√3 milligram and carrying a charge of 20 nanocoulomb is at rest in a uniform horizontal electric field of 20,000 volt per meter. Tension in the string and angle it makes with the vertical R. ಸೊ ಈ ಕ್ವಶನ್ನಲ್ಲಿ ನಾವು 3-4 ಥರ ವೆರೈಟಿಯನ್ನು ಎಕ್ಸ್ಪೆಕ್ಟ್ ಮಾಡ್ಬೋದು. ಸೊ ಐ ವಿಲ್ ಎಕ್ಸ್ಪ್ಲೈನ್ ಇಟ್ ಒನ್ ಬೈ ಒನ್. ಸ್ವಲ್ಪ ಲೆಂತಿ ಇದೆ, ಸೊ ಐ ವಿಲ್ ಎಕ್ಸ್ಪ್ಲೈನ್ ಇಟ್ ಇನ್ ಡೀಟೇಲ್, ಜಸ್ಟ್ ಫಾಲೋ ಕೇರ್ಫುಲಿ. ಇಲ್ಲಿ ಏನಾಗ್ತಾ ಇದೆ ಅಂತಂದರೆ, ಒಂದು ಪೆಂಡ್ಯುಲಮ್ ಅಂತಂದರೆ ಒಂದು ದಾರ ಇರುತ್ತೆ, ಆ ದಾರಕ್ಕೆ ಒಂದು ಬಾಲನ್ನು ಕಟ್ಟಿರ್ತಾರೆ. ಈಗ ಇಲ್ಲಿ ಇದು ಮೆಟಲ್ ಬಾಲ್, ಇದ್ರ ಮೇಲೆ ಪಾಸಿಟಿವ್ ಚಾರ್ಜ್ ಇದೆ ಅಂತ ಇಟ್ಕೊಳ್ಳಿ. ಈ ಥರ ನೀವು ಎಲೆಕ್ಟ್ರಿಕ್ ಫೀಲ್ಡನ್ನು ಅಪ್ಲೈ ಮಾಡಿದರೆ ಅದು ರಿಪೆಲ್ ಆಗಿ ಆ ಪೆಂಡ್ಯುಲಮ್ ಇಲ್ಲಿಗೆ ಬರುತ್ತೆ, ಈ ಥರ ಬರುತ್ತೆ, ಆಯಿತಾ. ಸೊ ಈ ಪೆಂಡ್ಯುಲಮ್ನ ಮೇಲೆ ಇವಾಗ 3 ಫೋರ್ಸ್ಗಳು ಆ್ಯಕ್ಟ್ ಮಾಡ್ತವೆ. 3 ಯಾವ್ಯಾವುದಪ್ಪ ಅಂದರೆ, ಫೋರ್ಸ್ ಡ್ಯೂ ಟು ಎಲೆಕ್ಟ್ರಿಕ್ ಫೀಲ್ಡ್, ಐ ರೈಟ್ ಇಟ್ ಆಸ್ F ಇಸ್ ಈಕ್ವಲ್ ಟು EQ. ಆಮೇಲೆ ವೆಯ್ಟ್, ಐ ರೈಟ್ W ಇಸ್ ಈಕ್ವಲ್ ಟು mg. ಅದು ಬಿಟ್ಟರೆ ನೆಕ್ಸ್ಟು ಟೆನ್ಷನ್, ಸ್ಟಿಫ್ನೆಸ್ ಇನ್ ದ ಸ್ಟ್ರಿಂಗ್, ದಟ್ ಈಸ್ T, ಆಯಿತಾ. ಈಗ ನಮ್ಮ ಪ್ರಶ್ನೆ ಏನಪ್ಪ ಅಂದರೆ, ಆ ಟೆನ್ಷನ್ Tಯನ್ನು ಕಂಡುಹಿಡಿಬೇಕು. ಜೊತೆಗೆ ಇದು ಎಷ್ಟು ಆ್ಯಂಗಲನ್ನು ಮಾಡ್ತಾ ಇದೆ ವರ್ಟಿಕಲ್ ಜೊತೆಗೆ ಅಂದರೆ ಈ ಥೀಟಾ ಕಂಡುಹಿಡಿಬೇಕು. ನೋಡಿ, ಈ T ಇದೆಯಲ್ಲ, ಇದನ್ನು ನಾವು ವರ್ಟಿಕಲ್ ಕಾಂಪೊನೆಂಟ್ ಅಂದರೆ TY ಅಂತ, ಹಾರಿಸಾಂಟಲ್ ಕಾಂಪೊನೆಂಟ್ TX ಅಂತ ಡಿವೈಡ್ ಮಾಡ್ಕೋಬಹುದು. ಅರ್ಥ ಆಯ್ತಾ. ಆಮೇಲೆ ಫಸ್ಟ್ ಪಿ ಯು ಸಿನಲ್ಲಿ ನಿಮ್ಗೆ ಹೇಳಿದ್ದಾರೆ ರೆಸಲ್ಯೂಷನ್. ಆಮೇಲೆ ಒನ್ ಮೋರ್ ಥಿಂಗ್, ದಿಸ್ ಆ್ಯಂಗಲ್ ಈಸ್ ಥೀಟಾ, ಆಯಿತಾ. ಸೊ TY ಈಸ್ ಈಕ್ವಲ್ ಟು T ಕಾಸ್ ಥೀಟಾ ಆ್ಯಂಡ್ ದೆನ್ TX ಈಸ್ ಈಕ್ವಲ್ ಟು T ಸೈನ್ ಥೀಟಾ ಅಂತ. ಹಾರಿಸಾಂಟಲ್, ವರ್ಟಿಕಲ್, TY ಅನ್ನೋದು ವರ್ಟಿಕಲ್ಲು, TX ಅನ್ನೋದು ಹಾರಿಸಾಂಟಲ್. ಆಮೇಲೆ ಒನ್ ಮೋರ್ ಪಾಯಿಂಟ್ ಈಸ್ ಟೆಲ್ಲಿಂಗ್ ದ ಪೆಂಡ್ಯುಲಮ್ ಈಸ್ ಅಟ್ ಈಕ್ವಿಲಿಬ್ರಿಯಮ್. ಅದು ಹೀಗೆ ಬಂದು ನಿಂತ್ಕೊಂಡಿದೆ ಅಂದರೆ ಯಾವುದೇ ಒಂದು ಬಾಡಿ ಈಕ್ವಿಲಿಬ್ರಿಯಮಲ್ಲಿ ಇದೆ ಅಂತಂದರೆ ಅದ್ರ ಮೇಲೆ ಆ್ಯಕ್ಟ್ ಮಾಡೋ ಎಲ್ಲ ಫೋರ್ಸ್ಗಳ ಸಮ್ 0 ಆಗಿರುತ್ತೆ. ಟೋಟಲ್ ಫೋರ್ಸ್ ಈಸ್ 0 ಅಂದರೆ W, F, TX, TY ಎಲ್ಲ ಸೇರಿಸಿದರೆ 0 ಬರಬೇಕು. ದಟ್ ಈಸ್ ಪಾಸಿಬಲ್ ಓನ್ಲಿ ವೆನ್ ವರ್ಟಿಕಲ್ ಫೋರ್ಸಸ್ ಕ್ಯಾನ್ಸಲ್ ಔಟ್, ಹಾರಿಸಾಂಟಲ್ ಫೋರ್ಸಸ್ ಕ್ಯಾನ್ಸಲ್ ಔಟ್. ಗೊತ್ತಾಯ್ತಲ್ವಾ. ವರ್ಟಿಕಲ್ ಬ್ಯಾಲೆನ್ಸ್ ಆಗಬೇಕು, ಹಾರಿಸಾಂಟಲ್ ಬ್ಯಾಲೆನ್ಸ್ ಆಗಬೇಕು. ಆ ಬೇಸಿಸ್ ಮೇಲೆ ನೋಡಿ ನಾನು ಏನು ಮಾಡ್ತೀನಿ, TX ಇದೆಯಲ್ಲ, TX ಈಸ್ ಈಕ್ವಲ್ ಟು, ನೋಡಿ ಈ ಕಡೆ ಇದೆಯಲ್ವಾ, TX ಈಸ್ ಈಕ್ವಲ್ ಟು F ಅಂತ ಬರೀತೀನಿ. ಅಂದರೆ ಎಲೆಕ್ಟ್ರಿಕ್ ಫೋರ್ಸನ್ನು ಬ್ಯಾಲೆನ್ಸ್ ಮಾಡುತ್ತೆ. ಅಂದರೆ T ಸೈನ್ ಥೀಟಾ ಈಸ್ ಈಕ್ವಲ್ ಟು EQ ಅಂತ ಬರೀತೀನಿ. ಕಾಲ್ ದಿಸ್ ಆಸ್ ಈಕ್ವೇಷನ್ 1. ಅಂದರೆ ಈ ಫೋರ್ಸನ್ನು ಬ್ಯಾಲೆನ್ಸ್ ಮಾಡೋದು. ಇವಾಗ ಇದನ್ನು ಬ್ಯಾಲೆನ್ಸ್ ಮಾಡಬೇಕಲ್ವಾ. ಇದು ಅಂದರೆ ಯಾವುದು, TY ಸರ್, ಅದು TY ದಟ್ ಈಸ್ ಈಕ್ವಲ್ ಟು, ಇದು ಅಂದರೆ ಯಾವುದು, ಡೌನ್ವರ್ಡ್ W ಅಂದರೆ T ಕಾಸ್ ಥೀಟಾ ಈಸ್ ಈಕ್ವಲ್ ಟು mg ಅಂತ ಬರೀಬಹುದು. ಗೊತ್ತಾಯ್ತಲ್ವಾ. ಈಗ ಈಕ್ವೇಷನ್ 1 ಡಿವೈಡೆಡ್ ಬೈ ಈಕ್ವೇಷನ್ 2 ಮಾಡಿ. ಯಾಕೆ ಸರ್ ಈಕ್ವೇಷನ್ 1 ಡಿವೈಡೆಡ್ ಬೈ ಈಕ್ವೇಷನ್ 2 ಮಾಡಬೇಕು? ಇದೇ ನಮಗೆ ಮೇಜರ್ ಪ್ರಾಬ್ಲಮ್. CET-ನಲ್ಲಿ ಹಿಂಗೆ ಮಾಡಬೇಕು ಅಂತ ನಮಗೆ ಹೆಂಗೆ ಗೊತ್ತಾಗುತ್ತೆ? ನಾವು ಇವಾಗ ಏನು ಥೀಟಾ ಕಂಡುಹಿಡಿಬೇಕು. ಆಪ್ಷನ್ ಕಡೆ ನೋಡಿ ಎಲ್ಲ ಟ್ಯಾನಲ್ಲಿದ್ದಾವೆ. ಟ್ಯಾನ್ ಬಂದುಬಿಟ್ಟು ಸೈನ್ ಬೈ ಕಾಸ್ ಬರಬೇಕು ಅಂದರೆ ಇಲ್ಲಿ ಈಕ್ವೇಷನ್ 1 ಡಿವೈಡೆಡ್ ಬೈ 2 ಮಾಡಲೇಬೇಕಲ್ವಾ. ಇಷ್ಟು ಕೆಲಸ ನಿಮ್ಮ ತಲೆಗೆ ಕೊಡಬೇಕು, ಅದು ವಿತಿನ್ 1 ಮಿನಿಟ್ ಕೊಟ್ಟಿರಬೇಕು, ಆಯ್ತಲ್ವಾ. ಓಕೆ, ಇವಾಗ ಈಕ್ವೇಷನ್ 1 ಬೈ ಈಕ್ವೇಷನ್ 2 ಮಾಡಿದರೆ T ಸೈನ್ ಥೀಟಾ ಬೈ T ಕಾಸ್ ಥೀಟಾ, T ಸೈನ್ ಥೀಟಾ ಬೈ T ಕಾಸ್ ಥೀಟಾ, ಐ ರೈಟ್ ಒನ್ ಸ್ಟೆಪ್. ಬಟ್ ಇಲ್ಲಿ ಎಕ್ಸ್ಪ್ಲೇನ್ ಮಾಡೋಕ್ಕೋಸ್ಕರ ಬರಿತಾ ಇದ್ದೀನಿ. ಆದರೆ ನೀವು CET-ನಲ್ಲಿ ಇವೆಲ್ಲ ಏನು ಬರೆಯಬೇಕು, ಎಲ್ಲೋ ಒಂದು ಕಡೆ ರಫಾಗಿ ಕ್ಯಾಲ್ಕುಲೇಷನ್ ಮಾಡ್ಕೊತಾ ಹೋಗಿ ಅಷ್ಟೇ. EQ ಡಿವೈಡೆಡ್ ಬೈ mg. EQ ಅಂತಂದರೆ E ಕೊಟ್ಟಿದ್ದಾರೆ 20,000 ಇಂಟು Q ಕೊಟ್ಟಿದ್ದಾರೆ 20 ಇಂಟು 10⁻³ ಡಿವೈಡೆಡ್ ಬೈ ಮಾಸ್ 40√3 ಮಿಲಿಗ್ರಾಮ್. 10⁻³ ಇಂಟು 10⁻³ ಮಿಲಿಗೆ 10⁻³ ಗ್ರಾಮ್ಗೆ 10⁻³ ಸಾರಿ, ಇದು -3 ಅಲ್ಲಪ್ಪ, ಇದು -9 ನ್ಯಾನೋ ಇಂಟು ಆಕ್ಸಿಲರೇಷನ್ ಡ್ಯೂ ಟು ಗ್ರಾವಿಟಿ 10. ಓಕೆ ವಿದ್ಯಾರ್ಥಿಗಳೇ, ಇವಾಗ ಸಾಲ್ವ್ ಮಾಡಿ. ಟ್ಯಾನ್ ಥೀಟಾ ಈಸ್ ಈಕ್ವಲ್ ಟು, ಇದನ್ನು ಸ್ವಲ್ಪ ಒಂದು ಪಾಸ್ ಮಾಡಿ ಕ್ಯಾಲ್ಕುಲೇಟ್ ಮಾಡಿ, ನೀವು ಎಲ್ಲ ಕ್ಯಾನ್ಸಲ್ ಆಗಿ ಕೊನೆಗೆ 1/√3 ಉಳಿಯುತ್ತೆ. ದೇರ್ ಫೋರ್ ಥೀಟಾ ಈಸ್ ಈಕ್ವಲ್ ಟು ಟ್ಯಾನ್ ಇನ್ವರ್ಸ್ ಆಫ್ 1/√3 ಆಯಿತು. ಆಮೇಲೆ ನಿಮಗೆಲ್ಲ ಗೊತ್ತಿದೆ ಟ್ಯಾನ್ ಇನ್ವರ್ಸ್ ಆಫ್ 1/√3 ಬಂದುಬಿಟ್ಟು 30 ಡಿಗ್ರಿ ಅಂತ. ನೋಡಿ, ಫಿಸಿಕ್ಸಲ್ಲಿ ಮ್ಯಾಥಮೆಟಿಕ್ಸ್ ಸಾಕಷ್ಟು ಇನ್ವಾಲ್ವ್ ಆಗಿರುತ್ತೆ. ಈಗ ಸಬ್ಸ್ಟಿಟ್ಯೂಟ್ ಇನ್ ಈಕ್ವೇಷನ್ 1, ಸಬ್ಸ್ಟಿಟ್ಯೂಟ್ ಥೀಟಾ ಇನ್ ಈಕ್ವೇಷನ್ 1, ದಟ್ ಈಸ್ T ಸೈನ್ ಥೀಟಾ ಈಸ್ ಈಕ್ವಲ್ ಟು EQ. ಯಾಕೆಂದರೆ ನಮಗೆ T ಬೇಕಲ್ವಾ. ಸೊ T ಈಸ್ ಈಕ್ವಲ್ ಟು EQ ಡಿವೈಡೆಡ್ ಬೈ ಸೈನ್ ಥೀಟಾ.
ಇ ಕ್ಯೂ, ಇ ಅಂದರೆ 20,000, ಕ್ಯೂ ಅಂದರೆ 20 × 10⁻⁹ ನ್ಯಾನೋ ಕೂಲಮ್, sin 30 ಅಂದರೆ 1/2. Okay dear students, please simplify this. Once again pause the video and simplify. You will get it as 2 × 2 × 2 × 10⁻⁻4. That is equal to 8 × 10⁻⁻4 ನ್ಯೂಟನ್. ಸೊ ಅಲ್ಲಿಗೆ ಥೀಟಾ ಬಂದ್ಬಿಟ್ಟು 30 ಡಿಗ್ರಿ ಅಥವಾ ಟ್ಯಾನ್ ಇನ್ವರ್ಸ್ ಆಫ್ 1/√3 and t ಬಂದ್ಬಿಟ್ಟು 8 × 10⁻⁻4. ಸೊ ದೇರ್ಫೋರ್ ಆನ್ಸರ್ ಈಸ್ ಆಪ್ಷನ್ ಎ. ಗೊತ್ತಾಯ್ತಲ್ವಾ? ಸೊ ಇದು ಈ ಕ್ವಶನ್ ಆಯಿತು. ನೆಕ್ಸ್ಟಿಗೆ ಹೋಗೋಣ. ಸೊ ವಿ ವಿಲ್ ಮೂವ್ ಆನ್ ಟು ದ ನೆಕ್ಸ್ಟ್ ಒನ್. ಇದು ಕೂಡ ಅದೇ ಥರ ಆಲ್ಮೋಸ್ಟ್ ಸೇಮ್ ಪ್ರಾಬ್ಲಮ್ ಈಕ್ವೇಷನ್ ಫಾರ್ಮಲ್ಲಿ ರಿಪೀಟ್ ಆಗಿದೆ ನೋಡಿ. ಎ ಚಾರ್ಜ್ಡ್ ಡ್ರಾಪ್ ಆಫ್ ಮಾಸ್ m, ಚಾರ್ಜ್ q ಈಸ್ ಹಂಗ್ ಅಂದರೆ ನೇತು ಹಾಕೋದು ಅಂತ, ಬೈ ಅನ್ ಇನ್ಸುಲೇಟೆಡ್ ಥ್ರೆಡ್ ಫ್ರಮ್ ಎ ರಿಜಿಡ್ ಪಾಯಿಂಟ್. ಇಟ್ ಈಸ್ ಸಬ್ಜೆಕ್ಟೆಡ್ ಟು ಯೂನಿಫಾರ್ಮ್ ಎಲೆಕ್ಟ್ರಿಕ್ ಫೀಲ್ಡ್. ಅವಾಗಲೇ ಹೇಳಿದ್ನಲ್ಲ, ಹಿಂಗೆ ನೇತು ಹಾಕೋದು, ಈ ಕಡೆಯಿಂದ ಎಲೆಕ್ಟ್ರಿಕ್ ಫೀಲ್ಡ್ ಅಪ್ಲೈ ಮಾಡೋದು, ಅವಾಗ ಹಿಂಗೆ ಟಿಲ್ಟ್ ಆಗುತ್ತೆ. ಈಗ ಟೆನ್ಷನ್ ಇನ್ ದ ಥ್ರೆಡ್ ಟಿ ಕಂಡುಹಿಡಿಬೇಕು. ಅಂದರೆ ಈ ಪ್ರೀವಿಯಸ್ ಪ್ರಾಬ್ಲಮ್ನೇ, ಬೇರೆ ಇದೇನೂ ಅಲ್ಲ. ಪ್ರೀವಿಯಸ್ ಪ್ರಾಬ್ಲಮಲ್ಲಿ ನಾನೇನು ಮಾಡಿದ್ದೆ, ಹಿಂಗೊಂದು ಥ್ರೆಡ್ಡಲ್ಲಿ ಬಾಲನ್ನು ಹ್ಯಾಂಗ್ ಮಾಡಿದ್ದೆ, ಆಮೇಲೆ ಈ ಕಡೆ ಟಿಲ್ಟ್ ಆಗಿತ್ತು. ಈ ಟೆನ್ಷನ್ನನ್ನು ನಾನೇನು ಮಾಡಿದ್ದೆ, TY TX ಅಂತ ಡಿವೈಡ್ ಮಾಡಿ, ಈ ಕಡೆ EQ, ಈ ಕಡೆ mg ಮಾಡಿದ್ದೆ, ಹೌದಲ್ವಾ? ಈಗ TY ಬಂದು T cos ಥೀಟಾ ದಟ್ ಈಸ್ ಈಕ್ವಲ್ ಟು ಏನು, mgಗೆ ಸಮ. ಇನ್ನೊಂದು T sin ಥೀಟಾ ಅದು ಯಾವುದಕ್ಕೆ ಸಮ, EQಗೆ ಸಮ. ಈಗ ನನಗೆ ಥೀಟಾ ಬೇಡ, ಟಿ ಬೇಕು ಅಂತಂದರೆ ಇವೆರಡನ್ನು ಸ್ಕ್ವೇರ್ ಮಾಡಿ ಆ್ಯಡ್ ಮಾಡಿ, ಅಲ್ಲಿಗೆ T² cos² ಥೀಟಾ ಪ್ಲಸ್ T² sin² ಥೀಟಾ ಈಸ್ ಈಕ್ವಲ್ ಟು mg ಹೋಲ್² ಪ್ಲಸ್ EQ ಹೋಲ್². ಗೊತ್ತಾಯ್ತಾ ವಿದ್ಯಾರ್ಥಿಗಳೇ? ಸರಿ ಸರ್, ಈಗ T² ಅನ್ನು ಕಾಮನ್ ತಗೊಂಡ್ರೆ ಉಳಿಯೋದೇನು, cos² ಥೀಟಾ ಪ್ಲಸ್ sin² ಥೀಟಾ ದಟ್ ಈಸ್ ನಥಿಂಗ್ ಬಟ್ 1. ಅದೆಲ್ಲ ಬೇಸಿಕ್ ಟ್ರಿಗ್ನಾಮೆಟ್ರಿಕ್ ಈಕ್ವೇಷನ್. ಈಸ್ ಈಕ್ವಲ್ ಟು mg ಹೋಲ್² ಪ್ಲಸ್ EQ ಹೋಲ್². ನನಗೆ ಟಿ ಮಾತ್ರ ಬೇಕು, ದೇರ್ಫೋರ್ ಇಟ್ ಈಸ್ ಈಕ್ವಲ್ ಟು mg ಹೋಲ್² ಪ್ಲಸ್ EQ ಹೋಲ್². ದೇರ್ಫೋರ್ ಆನ್ಸರ್ ಈಸ್ ಆಪ್ಷನ್ ಸಿ. ಇದನ್ನ ಬೇಕಾದ್ರೆ ಥೀಟಾ ಕೇಳ್ಬೋದು. ಈ ಪ್ರಾಬ್ಲಮಲ್ಲೇ ಥೀಟಾ ಕೇಳ್ಬೋದು. ಥೀಟಾಗೆ ಏನು ಮಾಡ್ತೀರಾ, ಥೀಟಾ ಈಸ್ ಈಕ್ವಲ್ ಟು ಟ್ಯಾನ್ ಇನ್ವರ್ಸ್ ಆಫ್, ಹಿಂದಿನ ಸ್ಲೈಡಲ್ಲಿ ಮಾಡಿದ್ದೀನಿ ನೋಡಿ, ಜಸ್ಟ್ ಐ ವಿಲ್ ಶೋ ಯು. ಥೀಟಾ ಇಲ್ಲಿದೆ ನೋಡಿ, ಇಲ್ಲಿ ಟ್ಯಾನ್ ಥೀಟಾ ಇಲ್ಲಿ ಬರುತ್ತಲ್ಲ, ಈ ಫಾರ್ಮುಲಾ ಇದೆಯಲ್ಲ, ಟ್ಯಾನ್ ಥೀಟಾ ಇಸ್ ಈಕ್ವಲ್ ಟು EQ ಬೈ mg. ಇಲ್ಲಿ ಬರ್ತೀನಿ ಇವಾಗ. ಟ್ಯಾನ್ ಥೀಟಾ ಈಸ್ ಈಕ್ವಲ್ ಟು EQ ಡಿವೈಡೆಡ್ ಬೈ mg ಆಗುತ್ತೆ. ದೇರ್ಫೋರ್ ಥೀಟಾ ಈಸ್ ಈಕ್ವಲ್ ಟು ಟ್ಯಾನ್ ಇನ್ವರ್ಸ್ ಆಫ್ EQ ಡಿವೈಡೆಡ್ ಬೈ mg. ಗೊತ್ತಾಯ್ತಲ್ವಾ? ಸೊ ಇಂದಿನ ಪ್ರಾಬ್ಲಮ್ನ ಕಂಟಿನ್ಯೂಯೇಷನ್ ಅಷ್ಟೇ ಇದು. ವೆಲ್, ವಿ ವಿಲ್ ಗೋ ಆನ್ ಟು ದ ನೆಕ್ಸ್ಟ್ ಪ್ರಾಬ್ಲಮ್, ಕ್ವಶನ್ ನಂಬರ್ 22. ಎ ಸಿಂಪಲ್ ಪೆಂಡ್ಯುಲಮ್, ಐ ಜಸ್ಟ್ ರೀಡ್ ದ ಕ್ವಶನ್. ಇವೆಲ್ಲ ಸ್ವಲ್ಪ ಲೆಂತಿ ಪ್ರಾಬ್ಲಮ್ಗಳು ಮತ್ತು ಎಕ್ಸ್ಪೆಕ್ಟೆಡ್ ಕ್ವಶನ್ಸ್. ಎ ಸಿಂಪಲ್ ಪೆಂಡ್ಯುಲಮ್ ಹ್ಯಾಸ್ ಎ ಲೆಂತ್ L and mass m. The bob is given charge Q. Once again simple pendulum. ಬಾಬ್ ಅಂದರೆ ಒಂದು ಬಾಬ್ ಅಂದರೆ ಬಾಲ್, ಅದನ್ನು ದಾರ ಕಟ್ಟಿ ನೇತು ಹಾಕೋದು, ಹೀಗೆ ಅಲ್ಲಾಡ್ತಾ ಇರುತ್ತೆ. ದಟ್ ಬಾಬ್ ಈಸ್ ಸಸ್ಪೆಂಡೆಡ್ ಬಿಟ್ವೀನ್ ದ ಟೂ ಪ್ಯಾರಲಲ್ ಪ್ಲೇಟ್ಸ್ ಆಫ್ ಎ ಕೆಪಾಸಿಟರ್. ಎಲೆಕ್ಟ್ರಿಕ್ ಫೀಲ್ಡ್ ಈಸ್ ಅಪ್ಲೈಡ್. ದೆನ್ ಟೈಮ್ ಪೀರಿಯಡ್ ಆಫ್ ಆಸಿಲೇಷನ್. ವಾಟ್ ಈಸ್ ದ ಟೈಮ್ ಪೀರಿಯಡ್ ಆಫ್ ಆಸಿಲೇಷನ್? ಜಸ್ಟ್ ಐ ವಿಲ್ ಡ್ರಾ ದಿ ಡಯಾಗ್ರಾಮ್ ಅಂಡ್ ಎಕ್ಸ್ಪ್ಲೈನ್ ಫಸ್ಟ್. ನೋಡಿ, ಯಾವುದೇ ಒಂದು ಪೆಂಡ್ಯುಲಮನ್ನು ನಾನು ಹೀಗೆ ಆಸಿಲೇಟ್ ಮಾಡ್ತಾ ಇದ್ದರೆ, ನೇತು ಹಾಕಿ ಹೀಗೆ ಆಸಿಲೇಟ್ ಮಾಡ್ತಾ ಇದ್ದರೆ ಟು ಆ್ಯಂಡ್ ಫ್ರೋ, ಅದಕ್ಕೆ ಒಂದು ಆಸಿಲೇಷನ್ ಕಂಪ್ಲೀಟ್ ಮಾಡೋಕ್ಕೆ ತಗೊಳ್ಳೋ ಟೈಮನ್ನು ಟಿ ಅಂತ ಕರೀತಾರೆ, ಟೈಮ್ ಪೀರಿಯಡ್ ಅಂತ ಕರೀತಾರೆ. ಅದು ಜನರಲ್ ಫಾರ್ಮುಲಾ ಬಂದು 2π × √L ಡಿವೈಡೆಡ್ ಬೈ ಜಿ. ಇದು ಜನರಲ್ ಈಕ್ವೇಷನ್, ವೇರ್ L ಈಸ್ ಲೆಂತ್ ಆಫ್ ದ ಥ್ರೆಡ್, G is acceleration due to gravity. This is in normal case when there is no additional acceleration, only when the body is experiencing acceleration due to gravity. But in this case, the bob is oscillating not only acceleration due to gravity, also some additional acceleration due to applied electric field. What is that additional? That we will check now. Okay, this pendulum is now, say something like this, is experiencing one force, that is mg, another force, that is EQ. Okay, so two forces are acting, so the resultant force is in this direction. This is Fr. You know, Fr is equal to root of p² plus q² plus 2pq cos theta. Napuskolli, p² means EQ whole square plus p² plus q², that is mg whole square. This is cos theta is 90, cos 90, this angle is 90, so it is 0. ಎರಡು ಫೋರ್ಸ್ಗಳು ಪರ್ಪೆಂಡಿಕ್ಯುಲರ್ ಆಗಿದ್ದಾವೆ. ಓಕೆ, ದಿಸ್ mr I write it as ma, Fr I write it as ma. ಯಾಕೆ ಸರ್?
ದಿಸ್ ಈಸ್ ಅಕಾರ್ಡಿಂಗ್ ಟು ನ್ಯೂಟನ್ಸ್ ಸೆಕೆಂಡ್ ಲಾ. ಯಾಕೆ ಸರ್ ನ್ಯೂಟನ್ ಸೆಕೆಂಡ್ ಲಾ ಬರೀಬೇಕು? ಏನೋ ನಿಮಗೆ ಗೊತ್ತಿದೆ, ನೀವು ಮಾಡ್ಕೊಂಡು ಹೋಗ್ತೀರಾ, ನನಗೆ ಹೆಂಗೆ ಗೊತ್ತಾಗುತ್ತೆ ಹೀಗೆ ಮಾಡಬೇಕು ಅಂತ? ಇದೇ ನಮ್ಮ ವಿದ್ಯಾರ್ಥಿಗಳಿರೋ ಮೇಜರ್ ಪ್ರಾಬ್ಲಮ್. ಸಿ ಇ ಟಿನಲ್ಲಿ ಈ ಕ್ವಶನ್ಸ್ಗಳನ್ನು ಹೆಂಗೆ ಸಾಲ್ವ್ ಮಾಡಬೇಕು, ಇದನ್ನು ಹೀಗೆ ಮಾಡ್ಕೊಂಡು ಹೋಗ್ಬೇಕಂತ ಹೆಂಗೆ ಗೊತ್ತಾಗುತ್ತೆ? ಎಷ್ಟು ಅಂತ ನಾವು ನೆನ್ಪಿಟ್ಕೋಬೇಕು. ಜಾಸ್ತಿ ನೆನ್ಪಿಟ್ಕೋಬೇಡಿ, ಫಂಡಮೆಂಟಲ್ಸನ್ನು ನೆನ್ಪಿಟ್ಕೊಳ್ಳಿ. ನೋಡಿ, ಈ ಪ್ರಾಬ್ಲಮಲ್ಲಿ ನಮಗೆ ಬೇಕಾಗಿರೋದು ಟೈಮ್ ಪೀರಿಯಡ್. ಟೈಮ್ ಪೀರಿಯಡ್ ಬಂದುಬಿಟ್ಟು 2π is to root of L/g. G ಬಂದು ಆಕ್ಸಲರೇಷನ್ ಡ್ಯೂ ಟು ಗ್ರಾವಿಟಿ ಆ್ಯಂಡ್ ಇಟ್ ಈಸ್ ಓನ್ಲಿ ವೆನ್ ದೆರ್ ಇಸ್ ನೋ ಅಡಿಷನಲ್ ಫೋರ್ಸಸ್. ಬಟ್ ಇಲ್ಲಿ ಅಡಿಷನಲ್ ಫೋರ್ಸಸ್ ಬಂದುಬಿಟ್ಟಿದೆ, ಇನ್ನೊಂದು ಎಲೆಕ್ಟ್ರಿಕ್ ಫೋರ್ಸ್ ಬಂದುಬಿಟ್ಟಿದೆ. ಎಲೆಕ್ಟ್ರಿಕ್ ಫೋರ್ಸ್ ಬಂದಾಗ ರಿಸಲ್ಟೆಂಟ್ ಫೋರ್ಸ್ ಚೇಂಜ್ ಆಗುತ್ತೆ. ಆಲ್ವೇಸ್ ಅಕಾರ್ಡಿಂಗ್ ಟು ನ್ಯೂಟನ್ ಸೆಕೆಂಡ್ ಲಾ, ಫೋರ್ಸ್ ಇಸ್ ಈಕ್ವಲ್ ಟು ma. If the force is only due to gravity, it is mg. If it is due to some other things, then it is ma. So illi it is due to some other things also. Therefore I should change f to ma. ಅರ್ಥ ಆಯ್ತಲ್ವಾ? ಈ ರೀತಿ ನಾವು ಅಂದರೆ ಸಾಕಷ್ಟು ಕನೆಕ್ಷನ್ಸ್ ಅನ್ನು ಕೊಡ್ತಾ ಹೋಗಬೇಕು. ಅಂಡ್ ಇಟ್ ಈಸ್ ಪಾಸಿಬಲ್ ಓನ್ಲಿ ಇಫ್ ಯು ಆರ್ ಫೆಮಿಲಿಯರ್ ವಿತ್ ದ ಎಂಟೈರ್ ಕಾನ್ಸೆಪ್ಟ್. ಓಕೆ, ಬನ್ನಿ ಇದಕ್ಕೆ ma ಅಂತ ಬರ್ಕೋತೀನಿ. ದಟ್ ಈಸ್ ಈಕ್ವಲ್ ಟು ರೂಟ್ ಆಫ್ eq whole square plus mg whole square. Okay, I cancel m. Okay, one more step. ma is equal to root of eq divided by m whole square plus g square. M I have taken outside. Okay, m I have taken, sorry, m, there is no m in the second term, first term. Only in the second term I have m square. ಸೊ ಇಲ್ಲೂ ಕೂಡ m ಅನ್ನು ಹೊರಗಡೆ ತೆಗಿಬೇಕಂದ್ರೆ ಡಿವೈಡೆಡ್ ಬೈ m ಮಾಡಬೇಕು. ಸೊ m ಸ್ಕ್ವೇರ್ ಹೊರಗಡೆ ಬಂದರೆ m ಆಗುತ್ತೆ. ಅರ್ಥ ಆಯ್ತಾ? ಈ ಸ್ಟೆಪ್ಪಲ್ಲಿ ನಾನು m ಅನ್ನು ಕಾಮನ್ ತೆಗೆದಿದ್ದೀನಿ. ಸೊ ಅಲ್ಲಿಗೆ m ಕ್ಯಾನ್ಸಲ್ ಆಯಿತು. ಸೊ a ಈಸ್ ಈಕ್ವಲ್ ಟು eq whole by m whole square plus g square. This is a. Now coming to t is 2π into root of L by a. Now it is not g. Now it is L by a. Therefore t is equal to 2π into root of L divided by a is already there. It is g square plus eq by m whole square. So that way it is option. ನೋಡ್ಕೊಂಡು ಬನ್ನಿ, ಆಪ್ಷನ್ ನೋಡ್ಕೊಂಡು ಬನ್ನಿ. 2π into root of L by g. It is only when there is no additional acceleration. Additional acceleration ಇದ್ದಾಗ g square plus m square, g square plus eq by m whole square. ಹಾಗೆ ಹುಡ್ಕೊಂಡು ಬನ್ನಿ. ಎಸ್, ಇಟ್ ಈಸ್ ಆಪ್ಷನ್ ಡಿ ನಲ್ಲಿ ಇದೆ ನೋಡಿ. ಇದು ಸ್ವಲ್ಪ ಇಂಪಾರ್ಟೆಂಟ್, ನೀಟಲ್ಲೂ ಕೂಡ ಬರುವಂಥ ಚಾನ್ಸ್ ಇದೆ ಇದು ಕ್ವಶನ್. ಗೊತ್ತಾಯ್ತಲ್ವಾ? ಸೊ ಇಲ್ಲಿ ಬೇಸಿಕ್ ಕಾನ್ಸೆಪ್ಟ್ ಏನಪ್ಪ ಅಂದರೆ ಟೈಮ್ ಪೀರಿಯಡ್ ಯಾವಾಗ ಚೇಂಜ್ ಆಗುತ್ತೆ? ಓನ್ಲಿ ವೆನ್ ಲೆಂತ್ ಚೇಂಜಸ್ ಆರ್ ವೆನ್ ಆಕ್ಸಲರೇಷನ್ ಚೇಂಜಸ್. ಇಲ್ಲಿ ಇಟ್ ಈಸ್ acceleration change. Why there is change in the acceleration? Because we are applying electric field. Electric field apply ಮಾಡಿದಾಗ ಆಲ್ರೆಡಿ ಒಂದು ವೆಯ್ಟ್ ಅಂತ ಒಂದು ಫೋರ್ಸ್ ಇತ್ತು, ಎಲೆಕ್ಟ್ರಿಕ್ ಫೀಲ್ಡ್ ಇಂದ ಇನ್ನೊಂದು ಫೋರ್ಸ್ ಬಂತು, ಎರಡು ಫೋರ್ಸ್ ಪರ್ಪೆಂಡಿಕ್ಯುಲರ್ ಆಗಿದ್ದರಿಂದ ರಿಸಲ್ಟೆಂಟ್ ಕಂಡು ಹಿಡ್ಕೊಂಡೆ, ಆಮೇಲೆ ಈ ತರ ಬಂತು ಆನ್ಸರ್. ಗೊತ್ತಾಯ್ತಲ್ವಾ? ಓಕೆ, ವಿ ವಿಲ್ ಮೂವ್ ಆನ್ ಟು ದ ನೆಕ್ಸ್ಟ್ ಕ್ವಶನ್. ಈಗ ಸಮ್ ಕ್ವಶನ್ಸ್ ಆನ್ ಎಲೆಕ್ಟ್ರಿಕ್ ಫ್ಲಕ್ಸ್, ಗಾಸ್ ಥಿಯರಮ್ ಅಂಡ್ ಅದರ್ ರಿಲೇಟೆಡ್ ಕಾನ್ಸೆಪ್ಟ್ಸ್. ಇಲ್ಲಿ ನೋಡಿ ಒಂದು ಕ್ವಶನ್ ಬರ್ತಾ ಇದೆ. ಎ ಚಾರ್ಜ್, ರೈಟ್, a charge q is enclosed by Gaussian surface. If the radius of the surface is double, then outward flux. ಇಲ್ಲಿ ಗಾಷಿಯನ್ ಸರ್ಫೇಸ್ ಅಂದರೆ ಏನು? ಇಲ್ಲಿ ಒಂದು ಚಾರ್ಜ್ ಇದೆ, ಆಯ್ತಾ? ಇಲ್ಲಿ ಚಾರ್ಜ್ ಇದೆ, ಇದ್ರ ಸುತ್ತಲೂ ನೀವು ಇಮ್ಯಾಜಿನ್ ಮಾಡ್ಕೊಳ್ಳೋ ಬೌಂಡರಿನೇ ಗಾಷಿಯನ್ ಸರ್ಫೇಸ್. ಇದು ಚಾರ್ಜ್. ಇವಾಗ ಚಾರ್ಜ್ ಇಂದ ಲೈನ್ಸ್ಗಳು ಹೊರಡ್ತವೆ ಅಂತ ಇಟ್ಕೊಳ್ಳಿ. 1 2 3 4, ಎಷ್ಟು ಬೇಕಾದ್ರೂ ಬರೀಬೋದು ನೀವು, ಇಷ್ಟೇ ಬರಿಬೇಕಂತ ಏನಿಲ್ಲ. ಜಸ್ಟ್ ಫಾರ್ ದ ಸೇಕ್ ಆಫ್ ಎಕ್ಸ್ಪ್ಲನೇಷನ್ ಐ ಟೇಕ್ 1 2 3 4 5 6 7 8 ಲೈನ್ಸ್. ನೌ ಲೆಟ್ ಅಸ್ ಕನ್ಸಿಡರ್ ದಿಸ್ ಗಾಷಿಯನ್ ಸರ್ಫೇಸ್. ದಿಸ್ ಈಸ್ ಗಾಷಿಯನ್ ಸರ್ಫೇಸ್ 1 ಆಫ್ ರೇಡಿಯಸ್ r ಅಂತ ಇಟ್ಕೊಳ್ಳೋಣ. ನೌ ಐ ಕನ್ಸಿಡರ್ ಒನ್ ಮೋರ್ ಗಾಷಿಯನ್ ಸರ್ಫೇಸ್ ಆಫ್ ಡಬಲ್ ದ ರೇಡಿಯಸ್. ಇದನ್ನು ಇನ್ನೊಂದು ಸರ್ಫೇಸ್ ಅಂತ ಇಟ್ಕೊಳ್ಳೋಣ. ಈಗ ನೋಡಿ, ಫಸ್ಟ್ ಸರ್ಫೇಸ್ ಮೇಲೆ ಎಷ್ಟು ಲೈನ್ಗಳು ಬಂತು? 1 2 3 4 5 6 7 8. ಹಾಗೆ ಸೆಕೆಂಡ್ ಸರ್ಫೇಸ್ ಮೇಲೆ ಎಷ್ಟು ಬರ್ತಾ ಇದೆ? ಅಲ್ಲೂ ಕೂಡ ಅಷ್ಟೇ ಲೈನ್ಸ್ ಬರ್ತಾ ಇದೆ. ಅಂದರೆ ನೀವು ಗಾಷಿಯನ್ ಸರ್ಫೇಸ್ ಅನ್ನು ಜಾಸ್ತಿ ಮಾಡಿದರೆ, ಸೈಜನ್ನು ಜಾಸ್ತಿ ಮಾಡಿದರೆ ನಂಬರ್ ಆಫ್ ಲೈನ್ಸ್ ಏನು ಜಾಸ್ತಿ ಆಗಲ್ಲ, ಅಂದರೆ ಎಲೆಕ್ಟ್ರಿಕ್ ಫ್ಲಕ್ಸ್ ಅಷ್ಟೇ ಇರುತ್ತೆ. ದೇರ್ಫೋರ್ ಫ್ಲಕ್ಸ್ ರಿಮೈನ್ಸ್ ಸೇಮ್. ಬಟ್ ಯಾವಾಗ ಸಚ್ ಫ್ಲಕ್ಸ್ ಚೇಂಜ್ ಆಗೋದು? ಕೀಪ್ ಇಟ್ ಇನ್ ಮೈಂಡ್. ಫ್ಲಕ್ಸ್ ಚೇಂಜಸ್ ವೆನ್ ಯು ಚೇಂಜ್ ದ ಮ್ಯಾಗ್ನಿಟ್ಯೂಡ್ ಆಫ್ ದ ಚಾರ್ಜ್. ಇವಾಗ ಅಲ್ಲಿ ಕ್ಯೂ ಬದಲಿಗೆ 2q ಹಾಕೋತೀರಾ ಅಥವಾ q/2 ಹಾಕೋತೀರಾ, ಆವಾಗ ಫ್ಲಕ್ಸ್ ಚೇಂಜ್ ಆಗುತ್ತೆ. ಆಮೇಲೆ ಮೀಡಿಯಮ್, instead of air, if you put some dielectric medium or some other medium, definitely flux will change. So flux depends upon what? Magnitude of the charge, electric field, medium, not on the size of the Gaussian surface. Okay, Gaussian surface ಅನ್ನೋದು ಇಮ್ಯಾಜಿನರಿ. ಆಮೇಲೆ ಅದು Gaussian surface ಹೀಗೆ ಇರಬೇಕು ಅಂತ ಏನಿಲ್ಲ, ಅದು ಯಾವ ಶೇಪಲ್ಲಿ ಬೇಕಾದರೂ ಇರಬಹುದು. ಗೊತ್ತಾಯ್ತಲ್ವಾ? ಸ್ಪೆರಿಕಲ್ ಇದ್ರೆ ನಮಗೆ ಈಸಿ ಕನ್ಸಿಡರ್ ಮಾಡೋಕ್ಕೆ, ಕ್ಯಾಲ್ಕುಲೇಟ್ ಮಾಡಲಿಕ್ಕೆ.
ನೋ ಕಮಿಂಗ್ ಟು ದ ನೆಕ್ಸ್ಟ್ ಕ್ವಶನ್. ಇದು ಎಲೆಕ್ಟ್ರಿಕ್ ಲೈನ್ಸ್ ಆಫ್ ಫೋರ್ಸಿಗೆ ಸಂಬಂಧಪಟ್ಟಂಗೆ. ಗಮನಿಸಿ ಡಯಾಗ್ರಾಮ್ ಅನ್ನ. ಅಲ್ಲಿ ಏನು ಕ್ವಶನ್ ಕೇಳಿದರೆ 3 ಐಡೆಂಟಿಕಲ್ ಪಾಯಿಂಟ್ ಚಾರ್ಜಸ್ ಎಲ್ಲನೂ ಪಾಸಿಟಿವ್ ಅಂತಂದೇ ಇಟ್ಕೊಳ್ಳೋಣ. ಆರ್ ಪ್ಲೇಸ್ಡ್ ಅಟ್ ದಿ ಕಾರ್ನರ್ಸ್ ಆಫ್ ಎನ್ ಇಕ್ವಿಲ್ಯಾಟ್ರಲ್ ಟ್ರಯಾಂಗಲ್. ವಿಚ್ ಆಫ್ ದಿ ಫಾಲೋಯಿಂಗ್ ಡಯಾಗ್ರಾಮ್ ಕರೆಕ್ಟ್ಲಿ ರೆಪ್ರೆಸೆಂಟ್ಸ್ ದಿ ಲೈನ್ಸ್ ಆಫ್ ಫೋರ್ಸ್? ಈಗ 3 ಚಾರ್ಜ್ಗಳನ್ನು ಅರೇಂಜ್ ಮಾಡಿದ್ದಾರೆ, ಇಲ್ಲೊಂದು. ಆ ಮೂರೂ ಪಾಸಿಟಿವ್ ಅಂತಂದೇ ಇಟ್ಕೊಳ್ಳಿ. ಹಾಗಾದರೆ ಇಲ್ಲಿ ಯಾವುದು ಕರೆಕ್ಟಾಗಿ ಲೈನ್ಸನ್ನು ರೆಪ್ರೆಸೆಂಟ್ ಮಾಡುತ್ತೆ? ಇದಕ್ಕೆ ಆನ್ಸರ್ ಮಾಡಬೇಕು ಅಂದರೆ ನಿಮಗೆ ಲೈನ್ಸ್ ಆಫ್ ಫೋರ್ಸಿನ ಪ್ರಾಪರ್ಟಿ ಗೊತ್ತಿರಬೇಕು. ಮೊದಲನೇ ಪ್ರಾಪರ್ಟಿ, ದೇ ನೆವರ್ ಇಂಟರ್ಸೆಕ್ಟ್. ಎರಡನೇ ಪ್ರಾಪರ್ಟಿ, ದೇ ಹ್ಯಾವ್ ಮ್ಯೂಚುವಲ್ ರಿಪಲ್ಷನ್. ಪಾಸಿಟಿವ್ ಲೈನ್ಸ್ ರಿಪೆಲ್, ನೆಗೆಟಿವ್ ಲೈನ್ಸ್ ರಿಪೆಲ್. ಮೂರನೇದು, ದೇ ನೆವರ್ ಫಾರ್ಮ್ ಎ ಕ್ಲೋಸ್ಡ್ ಲೂಪ್. ಆಯ್ತಾ? ಆಮೇಲೆ ದೇ ನೆವರ್ ಎಕ್ಸಿಸ್ಟ್ ಇನ್ಸೈಡ್ ದ ಚಾರ್ಜ್ಡ್ ಕಂಡಕ್ಟರ್. ಆ ಬೇಸಿಸ್ ಮೇಲೆ ನೋಡ್ಕೊಂಡು ಬಂದರೆ ಈಗ ಫಸ್ಟ್ ನೋಡಿ, ಇಲ್ಲಿ ಪಾಸಿಟಿವ್ ಎಲ್ಲನೂ ಪಾಸಿಟಿವ್ ಅಂತಂದೇ ನಾನು ಹೇಳಿದ್ದೀನಿ. ಆಯಿತಾ? ಎಲ್ಲನೂ ಪಾಸಿಟಿವ್ ಅಂತಂದೇ ಹೇಳಿದ್ದೀನಿ. ಆ ಬೇಸಿಸ್ ಮೇಲೆ ಫಸ್ಟ್ ಡಯಾಗ್ರಾಮಿಗೆ ಬಂದರೆ ಇದು ಪಾಸಿಟಿವ್. ಆಯಿತಾ? ಇವು 3 ಪಾಸಿಟಿವ್ ಚಾರ್ಜಸ್. ಆದರೆ ಇಲ್ಲಿ ಲೈನ್ಸ್ ಅಟ್ರಾಕ್ಟ್ ಆಗೋ ಥರ ಕಾಣಿಸ್ತಾ ಇದೆ, ಹಾಗಾಗಿ ಇದು ಅಲ್ಲ. ನೆಕ್ಸ್ಟ್ ಇಲ್ಲಿಗೆ ಬರೋಣ. ಇಲ್ಲೇನೋ ಲೈನ್ಸ್ಗಳು ರಿಪೆಲ್ ಆಗಿದ್ದಾವೆ. ಪಾಸಿಟಿವ್ ಅಂತ ಇಟ್ಕೊಂಡ್ರೆ ಲೈನ್ಸ್ ರಿಪೆಲ್ ಆಗಿದ್ದಾವೆ, ಬಟ್ ಮಧ್ಯದಲ್ಲಿ ಲೈನು ಸರ್ಕಲ್ ಆಗಿದೆ, ಅಂದರೆ ಕ್ಲೋಸ್ಡ್ ಲೂಪನ್ನು ಫಾರ್ಮ್ ಮಾಡಿದೆ, ಹಾಗಾಗಿ ಇದು ಕೂಡ ಅಲ್ಲ. ಇಲ್ಲಿಗೆ ಬರೋಣ. ದಿಸ್ ಈಸ್ ಪಾಸಿಟಿವ್, 3 ಪಾಸಿಟಿವ್ ಚಾರ್ಜಸ್ ಇದಾವೆ. ನೋಡಿ, ಇಲ್ಲಿ ಲೈನ್ಸ್ ಎಲ್ಲ ರಿಪೆಲ್ ಆಗಿದಾವೆ, ಯಾವುದು ಕೂಡ ಒಂದಕ್ಕೊಂದು ಅಂಟ್ಕೊಂಡಿಲ್ಲ. ಐ ಥಿಂಕ್ ದಿಸ್ ಈಸ್ ಕರೆಕ್ಟ್. ಲೆಟ್ ಅಸ್ ಚೆಕ್ ಒನ್ ಮೋರ್. ಇದನ್ನು ನೋಡೋಣ. ಇಲ್ಲೇನಾಗಿದೆ, ಎಲ್ಲ ಲೈನ್ಸ್ಗಳು ಕ್ಲೋಸ್ಡ್ ಲೂಪ್ ಅನ್ನು ಫಾರ್ಮ್ ಮಾಡಿದಾವೆ. therefore this is also not a correct option. therefore answer is option C. I hope you followed this. This is purely based upon the properties of lines of force. Okay, one more property, one more question on lines of force. ಇಲ್ಲಿ ಬರ್ತಾ ಇದೆ ಏನು? Let's just read the question. It says a metal sphere is placed in a region of uniform electric field. Choose the correct diagram showing the lines. ಮೆಟಲ್ ಸ್ಪಿಯರ್ ಇಟ್ಟಾಗ ಇದೊಂದು ಸ್ವಲ್ಪ ನೆನ್ಪಿಟ್ಕೋಬೇಕು. ನೋಡಿ, ಇಲ್ಲಿ ಒಂದು ಮೆಟಲ್ ಸ್ಪಿಯರನ್ನು ಇಟ್ಟಿದ್ದೀನಿ. ಎಲೆಕ್ಟ್ರಿಕ್ ಫೀಲ್ಡ್ ಇಲ್ಲಿದೆ. ಈ ಥರ ಎಲೆಕ್ಟ್ರಿಕ್ ಫೀಲ್ಡ್ ಏನಾಗುತ್ತೆ, ಬಂದು ಹೀಗೆ ಲೈನ್ಸು ಮೆಟಲ್ ಸ್ಪಿಯರ್ನ ಒಳಗಡೆ ತೂರೋದಿಲ್ಲ, ಅಂದರೆ ಈ ಥರ ಹೋಗ್ತವೆ. ಸರ್, ಹಾಗಾದರೆ ಫಸ್ಟ್ ಡಯಾಗ್ರಾಮ ಸರ್? ಅಲ್ಲ. ಹಾಗಾದರೆ ಸೆಕೆಂಡ್ ಡಯಾಗ್ರಾಮ ಸರ್? ಅಲ್ಲ. ಥರ್ಡ್ ಡಯಾಗ್ರಾಮ್ ಅಂತೂ ಅಲ್ವೇ ಅಲ್ಲ. ಫೋರ್ತ್ ಡಯಾಗ್ರಾಮ್ ಹೆಂಗೆ ಸರ್? ಯಾಕೆ ಅಂತಂದರೆ ಮೆಟಲ್ ಇಲ್ಲಿ ಬಂದಾಗ ಏನಾಗುತ್ತೆ, ಮೆಟಲ್ ಸ್ಪಿಯರ್ ಹತ್ರ ಬಂದಾಗ ಇಲ್ಲಿ ಸ್ವಲ್ಪ ಚಾರ್ಜ್ ಇಂಡ್ಯೂಸ್ ಆಗುತ್ತೆ, ಲೈನ್ ಅವಾಗ ಸ್ವಲ್ಪ ಬೆಂಡ್ ಆಗಿ ಮತ್ತೆ ಈ ಥರ ಡಿವಿಯೇಟ್ ಆಗುತ್ತೆ. ಸೊ ಇಂಡ್ಯೂಸ್ಡ್ ಎಫೆಕ್ಟ್ ಆಗೋದ್ರಿಂದ ಲೈನ್ಸ್ಗಳು ಈ ಎಡ್ಜಲ್ಲಿ ಸ್ವಲ್ಪ ಟಿಲ್ಟ್ ಆಗ್ತವೆ. ಇದನ್ನ ಎಡ್ಜ್ ಎಫೆಕ್ಟ್ ಅಂತ ಕರೀತಾರೆ. ಸೊ ಹಾಗಾಗಿ ಈಗ ಸ್ಟ್ರೈಟ್ ಬರೋದಿಲ್ಲ, ಹೀಗೆ ಬೆಂಡ್ ಆಗಿ ಸ್ವಲ್ಪ ಹೀಗೆ ಹೋಗ್ತವೆ. ಇದನ್ನು ಸ್ವಲ್ಪ ನೆನ್ಪಿಟ್ಕೋಬೇಕು ನೀವು. ದಿಸ್ ಈಸ್ ಆಪ್ಷನ್ ಸಿ. ಓಕೆ, ವಿ ವಿಲ್ ಮೂವ್ ಆನ್ ಟು ದ ನೆಕ್ಸ್ಟ್ ಕ್ವಶನ್. ಈ ಕ್ವಶನ್ಗೆ ಜಸ್ಟ್ ಬೇಸ್ಡ್ ಆನ್ ದ ಪ್ರೀವಿಯಸ್ ಕ್ವಶನ್ ಓನ್ಲಿ ಯು ಕ್ಯಾನ್ ಆನ್ಸರ್. ಕ್ವಶನ್ ಅನ್ನು ಓದಿ ಆಮೇಲೆ ಆಪ್ಷನ್ ಅನ್ನು ನೀವೇ ಹುಡುಕಿ ನೋಡೋಣ, ಬೇಕಾದ್ರೆ ಪಾಸ್ ಮಾಡಿ. ಇನ್ ಅ ಮೆಟಾಲಿಕ್ ಶೆಲ್, ಅಲ್ಲಿ ಹಿಂದಿನ ಕೇಸಲ್ಲಿ ಮೆಟಾಲಿಕ್ ಸ್ಪಿಯರ್ ಇತ್ತು, ಇಲ್ಲಿ ಮೆಟಾಲಿಕ್ ಶೆಲ್ ಇದೆ. ಶೆಲ್ ಅಂದ್ರೆ ಮಧ್ಯದಲ್ಲಿ ಟೊಳ್ಳು. ಆಯ್ತಾ? ಈ ತರ ಗ್ಯಾಪ್. ಆಯ್ತಾ? In a metallic shell, a point charge Q is kept inside the cavity. Which one of the following diagram represents the lines of force? ನೋಡಿ, ಇಲ್ಲಿ ಚಾರ್ಜ್ ಇದೆ. ಮೆಟಾಲಿಕ್ ಕ್ಯಾವಿಟಿನ ಒಳಗಡೆಗೆ ಒಂದು ಚಾರ್ಜ್ ಅನ್ನ ಇಟ್ಟಿದ್ದಾರೆ. ಸೊ ಇದು ಚಾರ್ಜ್, ಇದು ಆಯ್ತಾ? ಇದು ಚಾರ್ಜ್, ಇದು ಮೆಟಾಲಿಕ್ ಸ್ಪಿಯರ್ ಹೀಗೆ ಇದೆ. ಡಿಸ್ಕ್ ಅಂತ ಇಟ್ಕೊಳ್ಳಿ, ಅಥವಾ ನಿಮ್ಮ ಬೈಸಿಕಲ್ಸ್ ಅಂತ ರಿಮ್ ಇರುತ್ತಲ್ಲ, ಅದನ್ನ ನೀವು ಇಮ್ಯಾಜಿನ್ ಮಾಡ್ಕೋಬಹುದು. ಈಗ ಇಲ್ಲಿಂದ ಲೈನ್ಸ್ ಹೊರಡ್ತಲ್ವಾ, ಇದ್ರೊಳಗಡೆ ಬೇರೆ ಕಲರ್ ಚೇಂಜ್ ಮಾಡ್ತೀನಿ. ಇಲ್ಲಿಂದ ಲೈನ್ ಹೊರಡ್ತಲ್ವಾ, ಇದ್ರೊಳಗಡೆ ತೂರ್ಕೊಂಡು ಹೋಗಂಗಿಲ್ಲ, ಯಾಕಂದ್ರೆ ಎಲೆಕ್ಟ್ರಿಕ್ ಲೈನ್ಸ್ ಆಫ್ ಫೋರ್ಸ್ ನೆವರ್ ಎಂಟರ್ ದಿ ಕಂಡಕ್ಟರ್. ಸೊ ಹಾಗಾಗಿ ಫಸ್ಟ್ ಡಯಾಗ್ರಾಮ್ ರಾಂಗ್, ಥರ್ಡ್ ಡಯಾಗ್ರಾಮ್ ರಾಂಗ್. ಉಳಿದಿದ್ದ ಆಪ್ಷನ್ ಓನ್ಲಿ ಬಿ ಅಂಡ್ ಸಿ. ಈ ತರ ನೀವು ಎಲಿಮಿನೇಟ್ ಮಾಡ್ಕೊಂಡು ಬರ್ಬೇಕು ಆಪ್ಷನ್ಸ್ ಅನ್ನ. ನೋಡಿ, ಫಸ್ಟ್ ಒನ್ ಅಂಡ್ ಫೋರ್ತ್ ಒನ್ ಯಾಕೆ ರಾಂಗ್? ಬಿಕಾಸ್ ಲೈನ್ಸ್ ಅಲ್ಲಿ ತೂರ್ಕೊಂಡು ಹೋಗ್ತಾ ಇದೆ. ಬಟ್ ವಿ ನೋ ಲೈನ್ಸ್ ನೆವರ್ ಪಾಸ್ ಥ್ರೂ ದ ಕಂಡಕ್ಟಿಂಗ್ ಸ್ಪಿಯರ್. ಇನ್ನು ಉಳಿದಿರೋದು ಬಿ ಅಂಡ್ ಸಿ. ಬಿ ಅಂಡ್ ಸಿ ನಲ್ಲಿ ಏನಾಗಬೇಕು, ಹೀಗೆ ಬಂದು ಹೀಗೆ ಹೋಗಕ್ಕೆ ಸಾಧ್ಯ ಇಲ್ಲ. ಇಲ್ಲಿಗೆ ಬಂದಾದ್ಮೇಲೆ ಸ್ವಲ್ಪ ಟಿಲ್ಟ್ ಆಗ್ಬೇಕಲ್ವಾ, ಹಾಗಾಗಿ ಬಿ ಕೂಡ ರಾಂಗ್. ಉಳಿದಿರೋ ಒಂದೇ ಆಪ್ಷನ್ ಸಿ. ನೋಡಿ, ಇಲ್ಲಿ ಬಂದಾಗ ಬೆಂಡ್ ಆಗುತ್ತೆ, ಬಂದು ಬೆಂಡ್ ಆಗಿ ಆಮೇಲೆ ಹೊರಗಡೆ ಹೋಗುತ್ತೆ. ಸೊ therefore it is option C. Okay, we will move on to the next question. Please try to answer this question. ಬೇಕಾದ್ರೆ ಪಾಸ್ ಮಾಡಿ, ಒಂದ್ಸತಿ ನೀವೇ ಟ್ರೈ ಮಾಡಿ. ಏನು ಹೇಳ್ತಾನೆ? A few electric lines of force for a system of two charges Q1 and Q2 are as shown. Q1 ಮತ್ತೆ Q1 ಇಲ್ಲಿದೆ, Q2 ಇಲ್ಲಿದೆ, ಇಲ್ಲಿ ತೋರಿಸಿದ್ದಾರೆ. ನೀವು ಇದನ್ನು ನೋಡಿಬಿಟ್ಟು ಡಿಸೈಡ್ ಮಾಡಬೇಕು. ಮೊಟ್ಟ ಮೊದಲನೇದಾಗಿ ಲೈನ್ಸ್ ಅನ್ನು ನೋಡಿ, Q1 ಇಂದ ಲೈನ್ಸ್ ಹೊರಗಡೆ ಬರ್ತಾ ಇದೆ. therefore Q1 is ಪಾಸಿಟಿವ್.
ಲೈನ್ಸ್ Q2 ಹತ್ರ ಎಂಟರ್ ಆಗ್ತಾ ಇದೆ, therefore Q2 ಈಸ್ ನೆಗೆಟಿವ್. ಸೊ ಬೈ ಚಾನ್ಸ್ ಅವನೇನಾದ್ರು ಆಪ್ಷನ್ Q1 ಈಸ್ ಪಾಸಿಟಿವ್ Q2 ಈಸ್ ನೆಗೆಟಿವ್ ಅಂತ ಕೊಟ್ಟಿದ್ದಿದ್ರೆ ಸೆಲೆಕ್ಟ್ ಮಾಡಿಬಿಡ್ತಾ ಇದೆ. ನೆಕ್ಸ್ಟು ಅಲ್ಲಿ ಇಲ್ಲ, ಅದು Q1 ಈಸ್ ಪಾಸಿಟಿವ್ Q2 ಈಸ್ ನೆಗೆಟಿವ್ ಅಂತ ಇಲ್ಲ. ನೋಡೋಣ. ನೆಕ್ಸ್ಟ್ Q1 ಇಂದ ಲೈನ್ಸ್ ಜಾಸ್ತಿ ಬರ್ತಾ ಇದೆ, Q2 ಇಂದ ಲೈನ್ಸ್ ಕಡಿಮೆ ಬರ್ತಾ ಇದೆ. ಆಗಲೇ ನಾನು ಹಿಂದಿನ ಪ್ರಶ್ನೆಯಲ್ಲಿ ಹೇಳಿದೆ, ಲೈನ್ಸ್ ಮ್ಯಾಗ್ನಿಟ್ಯೂಡ್ ಆಫ್ ದ ಲೈನ್ಸ್ ಡಿಪೆಂಡ್ಸ್ ಆನ್ ದ ಚಾರ್ಜ್. ಜಾಸ್ತಿ ಇತ್ತು ಚಾರ್ಜ್ ಅಂದರೆ ಲೈನ್ಸ್ ಕೂಡ ಜಾಸ್ತಿ ಇರುತ್ತೆ, ಚಾರ್ಜ್ ಕಡಿಮೆ ಇದ್ದರೆ ಲೈನ್ಸ್ ಕೂಡ ಕಡಿಮೆ ಇರುತ್ತೆ. ಸೊ ಹಾಗಾಗಿ ಇಲ್ಲಿ Q1 ಹತ್ರ ಲೈನ್ಸ್ ಜಾಸ್ತಿ ಇದೆ ಅಂದರೆ Q1 ಮ್ಯಾಗ್ನಿಟ್ಯೂಡ್ ಈಸ್ ಮೋರ್ ದ್ಯಾನ್ Q2. ಸೊ ಮಾಡ್ಯುಲಸ್ ಆಫ್ Q1 ಈಸ್ ಗ್ರೇಟರ್ ದ್ಯಾನ್ ಮಾಡ್ಯುಲಸ್ ಆಫ್ Q2. ಮಾಡ್ಯುಲಸ್ ಅಂತ ಹಾಕಿದ್ರೆ ಏನರ್ಥ? ಮ್ಯಾಗ್ನಿಟ್ಯೂಡ್ ಅಂತ ಅರ್ಥ. ಸೊ Q1 ವ್ಯಾಲ್ಯೂ Q2ಗಿಂತ ಜಾಸ್ತಿ ಇದೆ. ಅಥವಾ ಅದು ಆಪ್ಷನ್ ತಪ್ಪು ಹಾಕಿದ್ದೀನಿ ನಾನು. Q1 ವ್ಯಾಲ್ಯೂ Q2ಗಿನ್ನ ಜಾಸ್ತಿ ಇದೆ. ಇದನ್ನು ಕರೆಕ್ಟ್ ಮಾಡ್ಕೊಳ್ಳಿ. ಆಪ್ಷನ್ ಎ ಈಸ್ ಕರೆಕ್ಟ್, ಇಟ್ ಈಸ್ ನಾಟ್ Q1 ಲೆಸ್ ದ್ಯಾನ್ Q2 ಅಲ್ಲ, Q1 ಗ್ರೇಟರ್ ದ್ಯಾನ್ Q2. ಸೊ ದೇರ್ ಈಸ್ ಎ ಸ್ಮಾಲ್ ಮಿಸ್ಟೇಕ್ ಹಿಯರ್. ಸೊ ದಿಸ್ ಈಸ್ ದ ಕರೆಕ್ಟ್ ಆನ್ಸರ್. ಓಕೆ, ವಿತ್ ದಿಸ್ ಐ ಮೂವ್ ಆನ್ ಟು ದ ನೆಕ್ಸ್ಟ್ ಕ್ವಶನ್. ಅಗೈನ್ ಗಾಸ್ ಥಿಯರಮ್. ಎ ಗಾಷಿಯನ್ ಸರ್ಫೇಸ್, ಇಲ್ಲಿದೆ ಡಾಟೆಡ್ ಸರ್ಕಲ್ ಅಲ್ಲಿ ಇದೆ ಗಾಷಿಯನ್ ಸರ್ಫೇಸ್. ಇದು ಎ ಗಾಷಿಯನ್ ಸರ್ಫೇಸ್ ಈಸ್ ಶೋನ್ ಬೈ ಡಾಟೆಡ್ ಲೈನ್ಸ್. ಎಲೆಕ್ಟ್ರಿಕ್ ಫೀಲ್ಡ್ ಆನ್ ದ ಸರ್ಫೇಸ್ ವಿಲ್ ಬಿ ಡ್ಯೂ ಟು. ಗಾಷಿಯನ್ ಸರ್ಫೇಸು ಹೇಳಿ ಕೇಳಿ ಇಮ್ಯಾಜಿನರಿ ಸರ್ಫೇಸ್. ಅದನ್ನು ನೀವು ಎಲ್ಲಿ ಬೇಕಾದ್ರೂ ತೊಗೋಬೋದು, ಹೆಂಗೆ ಬೇಕಾದರೂ ತೊಗೋಬೋದು. ಅದನ್ನು ತಗೊಂಡು ಮಾತ್ರಕ್ಕೆ ಅಲ್ಲಿರೋ ಫೀಲ್ಡ್ ಎಲ್ಲ ಚೇಂಜ್ ಆಗುತ್ತೆ ಅಂತಲ್ಲ. ಇವಾಗ ನೋಡಪ್ಪ, ಈ ರೂಮಲ್ಲಿ ಲೈಟ್ ಇದೆ, ನಾನು ಇಷ್ಟೇ ಏರಿಯಾನ ಕನ್ಸಿಡರ್ ಮಾಡ್ತೀನಿ, ಹಂಗಂತ ಇಲ್ಲೆಲ್ಲ ಡಲ್ ಆಗಲ್ಲ, ಡಿಮ್ ಆಗಲ್ಲ. ಇಲ್ಲೆಷ್ಟು ಬ್ರೈಟ್ನೆಸ್ ಇತ್ತು ಎಲ್ಲ ಹಾಗೆ ಉಳ್ಕೊಂಡಿರುತ್ತೆ. ನನಗೆ ಈ ಜಾಗದಲ್ಲಿ ಏನೋ ಕಂಡಿಡಿಬೇಕು, ಅದಕ್ಕೋಸ್ಕರ ನಾನು ಅಲ್ಲಿ ಇಮ್ಯಾಜಿನ್ ಮಾಡ್ಕೋತೀನಿ. ಹಾಗೆ ಗಾಷಿಯನ್ ಸರ್ಫೇಸ್ ಕೂಡ ಅಲ್ಲೇನೋ ನೀವು ಡಾಟೆಡ್ ಸರ್ಕಲ್ ತೊಗೊಂಡಿದ್ದೀರಾ ಅಂದ ಮಾತ್ರಕ್ಕೆ ಎಲೆಕ್ಟ್ರಿಕ್ ಫೀಲ್ಡು Q2ದಾಗಲಿ Q1 ಆಗಲಿ Q3ದಾಗಲಿ ವ್ಯಾನಿಷ್ ಆಗಲ್ಲ. ಅಲ್ಲಿ ಓವರಾಲ್ ಸ್ಪೇಸಲ್ಲಿ ಇರಬೇಕಾದಂಥ ಎಲೆಕ್ಟ್ರಿಕ್ ಫೀಲ್ಡ್ ಇದ್ದೇ ಇರುತ್ತೆ. ಆದರೆ ಗಾಷಿಯನ್ ಸರ್ಫೇಸಲ್ಲಿ ಏನು ಬರೆದಿದ್ದಾರಲ್ಲ, ಅಲ್ಲಿ ಗಾಷಿಯನ್ ಸರ್ಫೇಸ್ ಏನು ತೊಗೊಂಡಿದ್ದೀರಲ್ಲ, ಅಲ್ಲಿ ಎಲೆಕ್ಟ್ರಿಕ್ ಫೀಲ್ಡನ್ನು ನಾವು ಪ್ಲಸ್ Q1 ಮೈನಸ್ Q1 ಮಾತ್ರ ಕನ್ಸಿಡರ್ ಮಾಡ್ತೀವಿ ಅಷ್ಟೇ. ಅದೇ ಕ್ವಶನ್ ಬಂದುಬಿಟ್ಟು ವಾಟ್ ಈಸ್ ದ ಎಲೆಕ್ಟ್ರಿಕ್ ಫೀಲ್ಡ್ ಓವರ್ ದಿ ಗಾಷಿಯನ್ ಸರ್ಫೇಸ್ ಅಂತ ಕೇಳಿಲ್ಲ. ಎಲೆಕ್ಟ್ರಿಕ್ ಫೀಲ್ಡ್ ಆನ್ ದ ಸರ್ಫೇಸ್, ವಾಟ್ ಈಸ್ ಎಲೆಕ್ಟ್ರಿಕ್ ಫ್ಲಕ್ಸ್ ಅಂತ ಕೇಳಿಲ್ಲ, ಎಲೆಕ್ಟ್ರಿಕ್ ಫೀಲ್ಡ್ ಅಂತ ಕೇಳಿದ್ದಾರೆ. ಹಾಗಾಗಿ ಎಲೆಕ್ಟ್ರಿಕ್ ಫೀಲ್ಡ್ ಎಲ್ರದೂ ಇರುತ್ತೆ, Q1 ಇರುತ್ತೆ, Q2 ಇರುತ್ತೆ, ಪ್ಲಸ್ Q1 ಮೈನಸ್ Q1 ಎಲ್ಲ ಇರುತ್ತೆ. ಹಾಗಾಗಿ ಇಟ್ ಈಸ್ ಆಲ್ ಆಪ್ಷನ್ ಡಿ. ಆಮೇಲೆ ಈ Q1 ಮೈನಸ್ ಪ್ಲಸ್ Q1 ಮೈನಸ್ Q1 ಇದೆಯಲ್ಲ, ಇದು ಒಂಥರ ಡೈಪೋಲ್ ಇದ್ದಂಗೆ. ಸೊ Q1ಗೆ ಲೈನ್ಸು ಇನ್ವರ್ಡ್ ಇರುತ್ತೆ ಬಿಕಾಸ್ ಇಟ್ ಈಸ್ ನೆಗೆಟಿವ್, Q2ಗೆ ಲೈನ್ಸ್ ಔಟ್ವರ್ಡ್ ಇರುತ್ತೆ ಬಿಕಾಸ್ ಇಟ್ ಈಸ್ ಪಾಸಿಟಿವ್. ಟೋಟಲ್ ಫ್ಲಕ್ಸ್ ಆನ್ ದಿ ಸರ್ಫೇಸ್ ಗಿವನ್ ಸರ್ಫೇಸ್ ಈಸ್ 0. ಅದೇ ಫ್ಲಕ್ಸನ್ನು ಒಂದು ವೇಳೆ ಗಾಷಿಯನ್ ಸರ್ಫೇಸನ್ನು ಈಗಾಗಲೇ ಪ್ರಾಬ್ಲಮನ್ನು ನಾನು ಚೇಂಜ್ ಮಾಡ್ತಾ ಇದ್ದೀನಿ. ಈ ಕೊಟ್ಟಿರೋ ಗಾಷಿಯನ್ ಸರ್ಫೇಸಲ್ಲಿ ಫ್ಲಕ್ಸ್ ಎಷ್ಟು ಅಂತ ಕೇಳಿದರೆ ನೋಡಿ, ಇದರೊಳಗಡೆ ಡೈಪೋಲ್ ಥರ, ಇದು ಈಕ್ವಲ್ ಆ್ಯಂಡ್ ಆಪೋಸಿಟ್ ಚಾರ್ಜಸ್ ಡೈಪೋಲ್ ಥರ, ಹಾಗಾಗಿ ಫ್ಲಕ್ಸ್ 0. ಈ ಕ್ವಶನ್ಗೆ ಆನ್ಸರ್ ಬಂದ್ಬಿಡ್ತು ಬಿಡಿ, ಆಪ್ಷನ್ ಡಿ. ಎಲೆಕ್ಟ್ರಿಕ್ ಫೀಲ್ಡ್ ಎಲ್ರದ್ದು ಕಾಂಟ್ರಿಬ್ಯೂಷನ್ ಇರುತ್ತೆ. ಈಗ ಪ್ಲಸ್ Q1 ಇದೆ, ಮೈನಸ್ Q1 ಇದೆ, ನಾನು ಬೌಂಡ್ರಿ ಇಷ್ಟಕ್ಕೆ ಹಾಕ್ಬಿಟ್ಟು ಫ್ಲಕ್ಸ್ ಎಷ್ಟು ಅಂತ ಕೇಳಿದರೆ ಆನ್ಸರ್ 0. ಅದೇ ಇಲ್ಲಿ ಇನ್ನೊಂದು ಚಾರ್ಜ್ ಇದೆ Q2. ಇವಾಗ ನಾನು ಬೌಂಡ್ರಿನ ಇಷ್ಟಕ್ಕೆ ಹಾಕ್ಬಿಟ್ಟು ಹೆಂಗೆ ಬೇಕಾದ್ರೂ ಹಾಕ್ಬೋದು, ಇದೇ ಗಾಷಿಯನ್ ಸರ್ಫೇಸು. ಫ್ಲಕ್ಸ್ ಎಷ್ಟು ಅಂದರೆ ಇಟ್ ಈಸ್ ನಾಟ್ ಈಕ್ವಲ್ ಟು 0. ಅರ್ಥ ಆಯ್ತಲ್ವಾ? ಸೊ ಫ್ಲಕ್ಸ್ ಅನ್ನೋದು ಇಟ್ ಡಿಪೆಂಡ್ಸ್ ಆನ್ ದ ಮ್ಯಾಗ್ನಿಟ್ಯೂಡ್ ಆಫ್ ದ ಚಾರ್ಜಸ್. ಸಪೋಸ್ ಇಫ್ ದೇರ್ ಆರ್ ಈಕ್ವಲ್ ಆ್ಯಂಡ್ ಆಪೋಸಿಟ್ ಚಾರ್ಜಸ್ ಇನ್ಸೈಡ್ ದ ಗಾಷಿಯನ್ ಸರ್ಫೇಸ್, ಟೋಟಲ್ ಫ್ಲಕ್ಸ್ ಈಸ್ 0. ಒಳಗಡೆಗೆ ಈಕ್ವಲ್ ಆ್ಯಂಡ್ ಆಪೋಸಿಟ್ ಚಾರ್ಜಸ್ ಅಂದರೆ ಡೈಪೋಲ್ಗಳಿತ್ತು ಅಂತಂದರೆ ಫ್ಲಕ್ಸ್ 0 ಆಗುತ್ತೆ. ಎಷ್ಟು ಡೈಪೋಲ್ ಆದರೂ ಇರಲಿ, ಒಂದು ಡೈಪೋಲ್ ಇರಲಿ, 1,000 ಡೈಪೋಲ್ ಇರಲಿ, ಬೌಂಡ್ರಿ ಒಳಗಡೆ ಈಕ್ವಲ್ ಆ್ಯಂಡ್ ಆಪೋಸಿಟ್ ಚಾರ್ಜಸ್ ಇತ್ತು ಅಂದರೆ ಫ್ಲಕ್ಸ್ 0. Coming to this question, ಇಲ್ಲಿ in the following figure net flux linked with the spherical surface and cubical surface. ಬಹಳ ಸುಲಭ. ಕ್ಯೂಬಿಕಲ್ ಸರ್ಫೇಸ್ನ ಒಳಗಡೆ ಚಾರ್ಜ್ ಎಷ್ಟಿದೆ? 1, 2, 3, 4. ಅಂದರೆ ನೆಟ್ ಫ್ಲಕ್ಸ್ ಗಾಸ್ ಥಿಯರಮ್ phi is equal to 1/ε0 Q1 plus Q2 plus Q3 plus Q4. ದಟ್ ಈಸ್ 1/ε0. ε0 ಅನ್ನೋದು 9 × 10⁻12 ಅಂತ ಬರಿತೀನಿ. 8.85 ಬರೆಯೋದಿಲ್ಲ. Q1 1.25 ಪ್ಲಸ್ Q2 7 ಪ್ಲಸ್ 1 ಮೈನಸ್ 0.4. ಇದನ್ನು ಸಿಂಪ್ಲಿಫೈ ಮಾಡೋಣ. 7 1 8 8. 1/9 × 10⁻12 ಇಂಟು 7 1 8 7 1 8 1 9 9.25 minus 0.4. That is 1/9 × 10⁻12 1/9 × 10⁻+12 ಆಯ್ತು. ಇದು ಮೇಲೆ ಬಂದರೆ +12
ಇಂಟು 9.25 ಮೈನಸ್ 0.4 ಅಲ್ಲಿ ಎಷ್ಟಾಗುತ್ತೆ 5, 12 4 ಹೋದರೆ 8 ಆಯಿತಾ, ಇದು 8 ಅಷ್ಟೇ 8.85. ಓಕೆ 9 8.85 ಕ್ಯಾನ್ಸಲ್ ಮಾಡ್ತೀನಿ. ದಟ್ ಈಸ್ 10 to the power of 12 ನ್ಯೂಟನ್ ಪರ್ ನ್ಯೂಟನ್ ಮೀಟರ್ ಸ್ಕ್ವೇರ್ ಪರ್ ಕೂಲಂಬ್ ಆಯಿತು. ದಿಸ್ ಈಸ್ ದ ಟೋಟಲ್ ಫ್ಲಕ್ಸ್ ಆನ್ ದಿ ಕ್ಯೂಬಿಕಲ್ ಸರ್ಫೇಸ್ ಮೇಲೆ ಆಯಿತಾ. ಈಗ ಕ್ಯೂಬಿಕಲ್ ಸರ್ಫೇಸ್ ಒಳಗಡೆ ಎಷ್ಟು ಚಾರ್ಜ್ ಇದೆಯೋ ಈ ಸ್ಪೆರಿಕಲ್ ಸರ್ಫೇಸ್ ಒಳಗಡೆನೂ ಅಷ್ಟೇ ಚಾರ್ಜಸ್ ಇದೆ. ಅಲ್ಲಿ ನೋಡಿ ನಿಮಗೆ ಗೊತ್ತಾಗುತ್ತೆ. ಬೈ ಚಾನ್ಸ್ ಏನಾದರೂ ಅವನು ಸರ್ಫೇಸನ್ನು ಇಷ್ಟಕ್ಕೆ ಮಾತ್ರ ಹಾಕಿದ್ದಿದ್ದರೆ ಅವಾಗ ನಾನು -0.4 ಬಿಡಬೇಕಾಗಿತ್ತು. ಇಲ್ಲ, ಇವಾಗ ಎಲ್ಲನೂ ತಗೊಂಡಿರೋದ್ರಿಂದ ಎರಡರ ಒಳಗಡೆನೂ ಸೇಮ್ ಅಮೌಂಟ್ ಆಫ್ ಚಾರ್ಜ್ ಇದೆ, ಹಾಗಾಗಿ ಫ್ಲಕ್ಸ್ ಸೇಮ್ ಇರಬೇಕು. therefore it is 10^12 only. that is option B. ಗೊತ್ತಾಗ್ತಿದೆಯಲ್ಲೋ, ಫ್ಲಕ್ಸ್ ರಿಲೇಟೆಡ್ ಪ್ರಾಬ್ಲಮ್ಸ್, ಗಾಸ್ ಥಿಯರಮ್ ರಿಲೇಟೆಡ್ ಪ್ರಾಬ್ಲಮ್ಸ್ ಯಾವ ಥರ ಇರುತ್ತೆ ಅಂತ ನೋಡಿ. ಇಷ್ಟು ಪ್ರಾಬ್ಲಮ್ಸಲ್ಲಿ ನಾವು ಗಮನಿಸಿರೋದು ಏನು, ಗಾಷಿಯನ್ ಸರ್ಫೇಸ್ ಅನ್ನೋದು ಒಂದು ಇಮ್ಯಾಜಿನರಿ ಸರ್ಫೇಸ್, ಅದಕ್ಕೆ ಯಾವ ಶೇಪ್ ಬೇಕಾದ್ರೂ ಇರ್ಬೋದು. ಅಲ್ಲಿ ತಗೊಳ್ಳುವಂಥ ಫ್ಲಕ್ಸ್ ಒಳಗಡೆ ಇರೋ ಚಾರ್ಜಿನ ಮೇಲೆ ಡಿಪೆಂಡ್ ಆಗಿದೆ. ಫ್ಲಕ್ಸ್ ಇಸ್ ಈಕ್ವಲ್ ಟು 1/ε0 ಟೈಮ್ಸ್ ದ ಚಾರ್ಜ್. ಇದನ್ನೇ ನಾವು ಗಾಸ್ ಥಿಯರಮ್ ಅಂತ ಕರೆಯೋದು. ಆಮೇಲೆ ಗಾಸಿಯನ್ ಸರ್ಫೇಸ್ ಇದೆಯಲ್ಲ, ಅದು ಎಷ್ಟು ಚಾರ್ಜ್ ಆದರೂ ಒಳಗಡೆ ಇಟ್ಕೊಂಡಿರಲಿ, ಓವರ್ ಆಲ್ ಎಲೆಕ್ಟ್ರಿಕ್ ಫೀಲ್ಡ್ ಮಾತ್ರ ಏನೂ ಆಗೋದಿಲ್ಲ, ಎಲೆಕ್ಟ್ರಿಕ್ ಫೀಲ್ಡ್ ರಿಮೇನ್ಸ್ ಸೇಮ್. ಅರ್ಥ ಆಯ್ತಲ್ವಾ. ಆಮೇಲೆ ಗಾಷಿಯನ್ ಸರ್ಫೇಸ್ ಒಳಗಡೆ ಡೈಪೋಲ್ ಸಿಕ್ತು ಅಂತಂದರೆ ಟೋಟಲ್ ಫ್ಲಕ್ಸ್ 0. ಇಷ್ಟು ವಿಷಯ ಗೊತ್ತಾಗಿದೆ ನಮಗೆ. ಈಗ 3 ಪಾಯಿಂಟ್ ಚಾರ್ಜಸ್ ಪ್ಲಸ್ ಕ್ಯೂ. ಓಕೆ, ಜಸ್ಟ್ ಐ ರೀಡ್ ದ ಕ್ವಶನ್. 3 ಪಾಯಿಂಟ್ ಚಾರ್ಜಸ್ Q plus Q, Q minus Q are enclosed by the surface. What is the net flux? ಬಹುಶಃ ನೀವು ಮಾಡಬಹುದು ಅನ್ಸುತ್ತೆ ಇದನ್ನ. ಒಳಗಡೆ ಚಾರ್ಜ್ net flux is equal to 1/ε0 times total charge, that is Q plus Q plus Q plus Q minus Q. ಸಿಂಪ್ಲಿಫೈ ಮಾಡಿ, ಪ್ಲಸ್ Q minus Q ಕ್ಯಾನ್ಸಲ್ ಆಯಿತು. 5 is equal to 1/ε0 times 3Q. ಆಲ್ರೆಡಿ ಅವನು 1/ε0 ಕೊಟ್ಟಿರೋದ್ರಿಂದ ನೀವು ಬರೀ 3Q ಅಂತ ಬರೆದ್ರೆ ಸಾಕು. ಸೊ ಇಟ್ ಈಸ್ ಆಪ್ಷನ್ ಸಿ. ಸೊ ದಿಸ್ ಈಸ್ ಅಬೌಟ್ ಕಾನ್ಸೆಪ್ಟ್ ಆಫ್ ಫ್ಲಕ್ಸ್ ಆ್ಯಂಡ್ ಫ್ಲಕ್ಸ್ ರಿಲೇಟೆಡ್ ಪ್ರಾಬ್ಲಮ್ಸ್. ಇನ್ನೂ ಒಂದು ಕ್ವಶನ್ ಬರ್ತಾ ಇದೆ ನೋಡಿ ಇಲ್ಲಿ. A Gaussian surface of radius r with Q at the center is drawn in the given region of charges. ಈ ಡಾಟೆಡ್ ಸರ್ಕಲ್ ಅನ್ನು ಮಾತ್ರ ಗಮನಿಸಿ. ಫ್ಲಕ್ಸ್ ಅನ್ನು ಕೇಳಿದ್ದರೆ ಆ ಡಾಟೆಡ್ ಸರ್ಕಲ್ ಒಳಗಡೆ ಇರೋ ಚಾರ್ಜ್ಗಳನ್ನು ಮಾತ್ರ ತಗೊಳ್ಳಿ. ವಿಚ್ ಆಫ್ ದಿ ಫಾಲೋಯಿಂಗ್ ಇಸ್ ಟ್ರೂ ಅಂತ ಹೇಳಿದಾನೆ. ಎಲ್ಲದರಲ್ಲೂ ಏನು ಹೇಳಿದರೆ ಒಂದೊಂದೇ ನೋಡ್ಕೊಂಡು ಹೋಗೋಣ. ಫ್ಲಕ್ಸ್ ಥ್ರೂ ದ ಸರ್ಫೇಸ್ ಈಸ್ -Q/ε0. ಮೋಸ್ಟ್ಲಿ ಕರೆಕ್ಟ್ ಇರಬೇಕು. ಯಾಕಂದ್ರೆ ಇಲ್ಲಿ ನೋಡಿ, ಈ ಸರ್ಫೇಸ್ನ ಒಳಗಡೆ ಇರೋ ಚಾರ್ಜ್ ಎಷ್ಟು? ಸರ್ಫೇಸ್ನ ಒಳಗಡೆ ಇರೋ ಚಾರ್ಜು Q, ರೈಟ್. 5 is equal to 1/ε0 Q minus 2Q. that is 1/ε0 times minus Q. ಅಂದರೆ ಮೈನಸ್ Q/ε0 ಆಗೋ ಚಾನ್ಸ್ ಇದೆ. ಫಸ್ಟ್ ಆಪ್ಷನ್ ಸರಿ ಇದೆ. ನೋಡೋಣ ಸೆಕೆಂಡ್. ಫೀಲ್ಡ್ ಆನ್ ದ ಸರ್ಫೇಸ್ ಇಸ್ ಡ್ಯೂ ಟು -2Q. ಅಲ್ಲ, ಇದನ್ನೇ ನಾನು ಹೇಳೋದು. ಫೀಲ್ಡ್ ಬಂದು ಅಲ್ಲಿ ಸುತ್ತಮುತ್ತ ಇರೋ ಎಲ್ಲ ಚಾರ್ಜ್ಗಳಿಂದನೂ ಬರುತ್ತೆ. ಇದರಿಂದ ಬರುತ್ತೆ, ಇದರಿಂದ ಬರುತ್ತೆ, ಇದರಿಂದ ಬರುತ್ತೆ. ಹಾಗಾಗಿ ಸೆಕೆಂಡ್ ಆಪ್ಷನ್ ಅಲ್ಲ. ಫೀಲ್ಡ್ ಆನ್ ದ ಸರ್ಫೇಸ್ 0 ಸಾಧ್ಯನೇ ಇಲ್ಲ. 5Q ಪ್ಲಸ್ Q ಮೈನಸ್ 2Q ಎಲ್ಲ ಸೇರಿಸಿ 0 ಬರಲ್ಲ. ಜೊತೆಗೆ ಫೀಲ್ಡ್ ವೆಕ್ಟರ್ ಕ್ವಾಂಟಿಟಿ, ಬರೀ ಮ್ಯಾಗ್ನಿಟ್ಯೂಡನ್ನು ಆ್ಯಡ್ ಮಾಡಿ ನಾವು ಫೀಲ್ಡ್ 0 ಅಂತ ಹೇಳೋಕ್ಕಾಗಲ್ಲ. ಸೊ ಆ ಬೇಸಿಸ್ ಮೇಲೆ ಆನ್ಸರ್ ಈಸ್ ಆಪ್ಷನ್ ಎ ಓನ್ಲಿ. ವೆಲ್ ಡಿಯರ್ ಸ್ಟೂಡೆಂಟ್ಸ್, ದೀಸ್ ಆರ್ ದಿ ಕ್ವಶನ್ಸ್ ಆನ್ ಗಾಸ್ ಥಿಯರಮ್ ಅಂಡ್ ಗಾಸಿಯನ್ ಸರ್ಫೇಸ್. ಪ್ಲೀಸ್ ಪ್ರಾಕ್ಟೀಸ್ ಫ್ಯೂ ಮೋರ್ ಕ್ವಶನ್ಸ್. ಐ ವಿಲ್ ಕಮ್ ಬ್ಯಾಕ್ ಟು ಯು ಆನ್ dipoles, potential and capacitors. Thank you.